ಸೊ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಡಿ ಜೆ ನೀರಜನ್ ಪಿ. ಸೊ ನಾ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದೆ. ಸೊ ಮನೆಗೆ ಹೋಗುವಾಗ ಒಂದು ಇನ್ಸಿಡೆಂಟ್ ನೋಡಿದೆ. ಏನು ಇನ್ಸಿಡೆಂಟ್ ಅಂತಂದ್ರೆ ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ಗೆ ಹೊಡ್ಯಾತಿದ್ದ. ಸೊ ಎದಕ್ಕೆ ಜಗಳ ತೆಗೆದು ಹೊಡ್ಯಾತಾನಂತಂದ್ರೆ ಟ್ರಾಫಿಕ್ ಭಾಳ ಐತಂತಂದು ಕ್ಯಾಬ್ ಡ್ರೈವರ್ ಕಂಟಿನ್ಯೂಸ್ಲಿ ಹಾರ್ನ್ ಮಾಡ್ಸ್ಯಾನ. ಸೊ ಅದ ಒಂದು ರೀಸನ್ ಇಟ್ಕೊಂಡು ಆಟೋ ಡ್ರೈವರ್ ಕ್ಯಾಬ್ ಡ್ರೈವರಿಗೆ ಹೊಡ್ಯಾತಿದ್ದ ನೋಡ್ರಿ. ಸೊ ಅದು ವಿಡಿಯೋ ಹಾಕಿರ್ತೀನಿ ನೋಡ್ರಿ, ನೋಡ್ಕೊಂಡು ಬರ್ರಿ. ನೋಡ್ರಿ ಜಗಳ ಆಟೋದವ್ರದ್ದೇ ಮತ್ತು ಇವ್ರ ಜಗಳ. ಯಾಕೋ ಫ್ಯಾಮಿಲಿ ಎಲ್ಲ ಅವ್ರೆ ನನ್ನ ಮಗನೇ ಪಾಪ ಅವನ ಅಮಾಯಕ ಸಿಕ್ಕ ಅಂತ ಹೊಡೆದ್ಬಿಟ್ರೆ ನೀನು ಹೊಡೆದ ನೀನು. ಸೊ ಜಸ್ಟ್ ಒಂದು ಹಾರ್ನ್ ಬರ್ಸಿದ್ದಕ್ಕೆ ಇಷ್ಟು ಜಗಳ ಆಗಿತ್ತು ನೋಡ್ರಿ. ಆಟೋ ಡ್ರೈವರ್ ಬಂದು ಕ್ಯಾಬ್ ಡ್ರೈವರ್ಗೆ ಹೊಡೆದಿದ್ದ. ಟ್ರಾಫಿಕ್ ಅಂದ್ರೆ ಹೀಗೆಲ್ಲ ಆಗುವ ರೀ. ಬಟ್ ಅದನ್ನು ಇಟ್ಕೊಂಡು ನಾವು ಅಮಾಯಕರ ಮೇಲೆ ಆವಾಜ್ ಹಾಕೋದು, ಅವ್ರಿಗೆ ಹೊಡೆಯೋದು ಮಾಡಿದರೆ ಯಾರು ಯಾಕೆ ಸುಮ್ಮರ್ತಾರೆ ಹೇಳ್ರಿ. ಇದ್ರಾಗ ಕ್ಯಾಬ್ ಡ್ರೈವರ್ದ ಏನೂ ತಪ್ಪಿದ್ದಿಲ್ಲ. ಆ ಕ್ಯಾಬ್ ಡ್ರೈವರ್ ಪಾಪ ಟ್ರಾಫಿಕ್ ಐತೆ ಅಂತಂದು ಹಾರ್ನ್ ಬರ್ಸಿದ್ದಕ್ಕೆ ಆಟೋ ಡ್ರೈವರ್ ಬಂದು ಬಡದ್ಬಿಟ್ಟ ಅವಂಗೆ. ಆ ಬಡ್ದಿದ್ದು ನೋಡೇ ಅಂಕಲ್ ಸಿಟ್ಟಾಗಿ ಆಟೋ ಡ್ರೈವರ್ಗೆ ಹಿಡ್ಕೊಂಡು ಬೈಯಾತಿದ್ರು. ಸೊ ಟ್ರಾಫಿಕ್ ಅಂದಮೇಲೆ ಇಂಥದ್ದೆಲ್ಲ ಆಗೋದು ಇರೋದು ಕಾಮನ್ ಇರ್ತಾವೆ. ಸೊ ನಾವು ಒಂದು ಏನೋ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಹಿಂಗೆ ಜಗಳ ಮಾಡ್ಕೊಂಡು ನಿಂತ್ರೆ ಎದಕ್ಕೆ ಬಂತ್ರಿ. ಸೊ ಗೈಸ್, ನೀವು ಕೂಡ ಅಷ್ಟೇ ಹುಷಾರಾಗಿ ಗಾಡಿ ಓಡಿಸ್ರಿ. ಅಗಲ ಮಗಲ ನೋಡ್ಕೊಂಡು ಹೊಡ್ರಿ. ಹಿಂದೆ ಮುಂದೆ ಇರಲಿ, ಲಕ್ಷ್ಯ ಇರಲಿ. ವಿದೌಟ್ ಹೆಲ್ಮೆಟ್ ಗಾಡಿ ಓಡ್ಸೋಕೆ ಹೋಗ್ಬೇಡ್ರಿ. ಸೊ ಯಾವಾಗಲೂ ರೈಡ್ ಮಾಡುವಾಗ ಸೇಫಾಗಿ ರೈಡ್ ಮಾಡಿರಿ, ಸೇಫಾಗಿ ಗಾಡಿ ಓಡಿಸ್ರಿ, ಸೇಫಾಗಿ ಮನೆ ರೀಚ್ ಆಗಿರಿ, ಆಫೀಸ್ ರೀಚ್ ಆಗಿರಿ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಗುವ ಮತ್ತು ಮುಂದಿನ ಬ್ಲಾಗ್ದಾಗ. ಸೊ ಲೈಕ್, ಶೇರ್, ಕಮೆಂಟ್ ಮಾಡೋಕೆ ಮರಿಬೇಡ್ರಿ. Yeah.